ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ರೆಗ್ಯುಲರ್ ಆಗಿ ನಾವು ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀವಿ. ಅದಕ್ಕೆ ತುಂಬ ಖಾರವಾಗಿರುವಂಥ ಒಂದು ಟೊಮೆಟೊ ಕಾಯಿ ಖಾರ ಮಾಡೋಣ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಜಾಸ್ತಿ ಮಾಡ್ತೀನಿ. ಮಳೆಗಾಲ ಚಳಿಗಾಲ ಬಂತು ಅಂದರೆ ಯೂಶ್ವಲಿ ಅಕ್ಕಿ ರೊಟ್ಟಿ ವಾರಕ್ಕೆ 3 ದಿನ 4 ದಿನ ನಮ್ಮ ಮನೇಲಂತೂ ಖಂಡಿತ ಮಾಡೇ ಮಾಡ್ತೀನಿ ನಾನು. ಏಕೆಂದರೆ ಅದು ಕೊಡೋಷ್ಟು ಕಂಫರ್ಟ್ ನಮಗೆ ಬೇರೆ ತಿಂಡಿ ಯಾವುದೂ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅಕ್ಕಿ ರೊಟ್ಟಿ ಜಾಸ್ತಿ ನಮ್ಮ ಹಾಸನ ಕಡೆ. ಸೊ ಇವತ್ತೂ ಅಕ್ಕಿ ರೊಟ್ಟಿ ಜೊತೆಗೆ ಟೊಮೆಟೊ ಕಾಯಿ ಬಿಟ್ಟಿತ್ತು ಮನೆಯಲ್ಲೇ, ಇದು ಬೆಳೆದಿರೋವಂಥದ್ದು ಟೆರೆಸಲ್ಲಿ ಮತ್ತು ಕೆಳಗಡೆ ವಾಷಿಂಗ್ ಮಿಷಿನ್ ಇರೋವಂಥ ಜಾಗದಲ್ಲಿ. ಅಲ್ಲೆಲ್ಲ ನಾನು ಸ್ವಲ್ಪ ಒಂದೇ ಒಂದು ಟೊಮೆಟೊ ಕೊಳ್ತೋಗಿರೋದು ಯಾವುದೋ ಒಂದನ್ನ ಅಲ್ಲಿ ಹಾಕಿದೆ. ಆ ಟೊಮೆಟೊ ಸಸಿಗಳಾಗಿ ತುಂಬ ಚೆನ್ನಾಗಿ ಟೊಮೆಟೊಗಳೆಲ್ಲ ಬಿಟ್ಟಿತ್ತು. ಸೊ ಕಾಯಿ ಟೊಮೆಟೊ ಸಿಗ್ತಲ್ಲ ಅಂತ ಎಲ್ಲ ಟೊಮೆಟೊಗಳನ್ನೂ ತೊಗೊಂಡು ಬಂದು ಇವತ್ತು ಟೊಮೆಟೊ ಕಾಯಿ ಖಾರ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಇನ್ ಕೇಸ್ ಏನಾದರೂ ಒಳಗಡೆ ಹುಳ ಇದ್ದರೆ ಅಂತ ನಾನು ಯಾವಾಗಲೂ ಈ ರೀತಿ 2 ಪೀಸಸ್ ಮಾಡಿ ಹಾಕ್ತೀನಿ ನಾನು. ಇದಕ್ಕೆ ಟೊಮೆಟೊ ಕಾಯಿ ಖಾರ, ಹಸಿರು ಮೆಣಸಿನ್ಕಾಯಿ ಮೇಯ್ನು. ಸೊ ಹಾಗಾಗಿ ಒಂದು 10ರಿಂದ 12 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಗಲಿ ಅಂತ ಈರುಳ್ಳಿನ ಸಹ ಒಂದು ಹಾಕ್ತಾಯಿದ್ದೀನಿ ಬೇಯಿಸೋದಕ್ಕೆ. ಆಪ್ಷನಲ್ಲು, ನಿಮಗೆ ಖಾರ ಇಷ್ಟ ಜಾಸ್ತಿ ಅನ್ನೋದಾದರೆ ಈರುಳ್ಳಿ ಏನು ಹಾಕ್ಕೋಬೇಡಿ, ಜಸ್ಟ್ ಒಗ್ಗರಣೆಗೆ ಮಾತ್ರ ಈರುಳ್ಳಿನ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಹ ಹಾಕಿ ಒಂದು ಸಣ್ಣ ಲೋಟ ನೀರನ್ನು ಹಾಕಿ 1 ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು. ಓಪನ್ ಪ್ಯಾನ್ನಲ್ಲೂ ಸಹ ಬೇಯಿಸ್ಕೋಬೋದು, ಬಟ್ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ನಾನು ಏನು ಮಾಡ್ತೀನಿ, ಯೂಶ್ವಲಿ ಈ ರೀತಿ ಕುಕ್ಕರ್ನಲ್ಲೇ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು 1 ವಿಸಲ್ ಕೊಟ್ಟು ಬೇಯಿಸ್ಕೊತೀನಿ. ಕಾಯಿ ಟೊಮೆಟೊ ಇಲ್ಲ ಅಂತ ಅಂದಾಗ ಹಣ್ಣು ಟೊಮೆಟೊದಲ್ಲೂ ಈ ರೀತಿ ಮಾಡ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಹಾಕಿ ಆವಾಗ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ಇದು ಗ್ರೀನ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ 1 ವಿಸಲ್ ಬಂದು ಬೇಯಿಸ್ಕೊಂಡಿರೋದನ್ನು ನಾನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಆಪ್ಷನಲ್ಲು, ಅಂದರೆ ಬರೀ ಇದನ್ನೇ ರುಬ್ಬಿಟ್ಟು ಸಹ ನೀವು ಹಾಕ್ಕೋಬೋದು, ಒಗ್ಗರಣೆ ಹಾಕ್ಕೋಬೋದು. ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿನ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದನ್ನೆಲ್ಲ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನೇನು ಮಾಡಿದೆ, ಕಾಯಿ ತುರಿ ಜೊತೆಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡೆ. ಇನ್ನು ಮಿಕ್ಕಿರೋದು ಇನ್ನೊಂದು ಸ್ವಲ್ಪನ ಹಾಕ್ಬಿಟ್ಟು, ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಇನ್ನೊಂದು ಏನು ಅಂತ ಅಂದರೆ ಧನಿಯಾ ಪುಡಿ. ಮನೆಯಲ್ಲೇ ಮಾಡ್ಕೊತೀವಿ ನೋಡಿ, ನಾವು ಸಾಂಬಾರಿಗೆ ಹಾಕ್ಕೊತೀವಲ್ಲ ಧನಿಯಾ ಪುಡಿ, ಅದು ಇದು ಧನಿಯಾ, ಜೀರಿಗೆ, ಮೆಂತ್ಯ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಅರಿಶಿನ ಎಲ್ಲವನ್ನು ಹಾಕಿ, ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕಿ ಪುಡಿ ಮಾಡಿಸಿರ್ತೀವಿ ನೋಡಿ, ಆ ಪುಡಿ ಇದು ಧನಿಯಾ ಪುಡಿ. ಇದನ್ನು ಸಹ ನಿಮಗೆ ಮಾಡೋಕ್ಕಾಗಲ್ಲ, ಬರಲ್ಲ ಅನ್ನೋದಾದರೆ ನಾನು ಬೇಕಾದ್ರೆ ಇದನ್ನು ಸಹ ನಾನು ಅವೈಲೇಬಲ್ ಇದೆ, ನಾನು ಮಾಡಿ ಕೊಡ್ತೀನಿ. 1/4 kg, ಅರ್ಧ kg ನಿಮ್ಗೆ ಹೇಗೆ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನಾನು ಹೋಮ್ ಮೇಡ್ ಪ್ರಾಡಕ್ಟ್ಸಲ್ಲಿ ಇದೂ ಸಹ ಧನಿಯಾ ಪುಡಿನೂ ಅವೈಲೇಬಲ್ ಇದೆ. ಧನಿಯಾ ಪುಡಿ ಒಂದು 2ರಿಂದ 3 ಚಮಚ ಸಣ್ಣ ಚಮಚದಲ್ಲಿ ಹಾಕಿ, ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕಿಬಿಟ್ಟು ಜಸ್ಟ್ ಒಂದು 2 ಪಲ್ಸ್ ಮಾಡ್ಕೋಬೇಕು, ರಿವರ್ಸ್ ಪಲ್ಸಲ್ಲಿ ಅಷ್ಟೇ, ಜಾಸ್ತಿ ನೈಸಾಗಿ ರುಬ್ಲಿಕ್ಕೆ ಹೋಗಬಾರ್ದು ಇದನ್ನು. ಇವಾಗ ಇದನ್ನು ಪ್ಯಾನ್ನಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವನ್ನೆಲ್ಲ ಹಾಕಿ, ಕರಿಬೇವು ಸ್ವಲ್ಪ ಚಟಪಟ ಅಂತ ಅಂದು ಸಾಸಿವೆ ಎಲ್ಲ ಚಿಟ್ಕೊಂಡಿದ್ದ ನಂತರ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಎಲ್ಲ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆಲ್ಲ ಏನು ಮತ್ತೆ ಒಗ್ಗರಣೆಗೆ ಏನು ಮೆಣಸಿನ್ಕಾಯಿ ಅದೆಲ್ಲ ಏನು ಹಾಕೋದು ಬೇಡ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು ಅಷ್ಟೇ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಇವಾಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೆಲ್ಲ, ಏಕೆಂದರೆ ಟೊಮೆಟೊನೂ ಹುಳಿ ಇರುತ್ತೆ, ಆಮೇಲೆ ಖಾರನೂ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ವ, ಒಂದೇ 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಆಪ್ಷನಲ್ ಅದು. ಬೆಲ್ಲ ಬೇಡ, ನಮ್ಗೆ ಇಷ್ಟ ಆಗಲ್ಲ, ಸ್ವೀಟ್ ಇರಬಾರ್ದು, ಇದು ಖಾರವಾಗೇ ನಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು. ಇವಾಗ ರುಬ್ಕೊಂಡಿರೋದನ್ನು ಹಾಕಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ತೊಳೆದು ಅದನ್ನು ಸೇರಿಸಿದ್ದೀನಿ. ರುಚಿಗೆಲ್ಲ ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ಇದೊಂದು ಕುದಿ ಬಂದರೆ ಸಾಕು, ರೆಡಿನೇ ಆಗೋಗುತ್ತೆ. ಇದು ಸಖತ್ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಕಾಯಿ ಖಾರ. ನಿಮ್ಮ ಕಡೆನೂ ಮಾಡ್ತಾರಾ ಇದನ್ನು ನನಗೆ ತಿಳಿಸಿ. ಸೊ ಸೈಡ್ನಲ್ಲಿ ರೊಟ್ಟಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ವಂಡರ್ಫುಲ್ ಕಾಂಬಿನೇಷನ್. ಖಂಡಿತ ನಿಮಗೆ ಕಾಯಿ ಟೊಮೆಟೊ ಸಿಕ್ಕಿದಾಗ ಮಾರ್ಕೆಟ್ನಲ್ಲಿ ಇದನ್ನು ಖಂಡಿತ ಟ್ರೈ ಮಾಡಿ, ಸಖತ್ ಇಷ್ಟಪಡ್ತೀರಾ, ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಅದರಲ್ಲೂ ಈ ಮಳೆಗಾಲಕ್ಕೆ ಖಾರವಾಗಿ ಸಖತ್ತಾಗಿರುತ್ತೆ. ಸೊ
ಸೊ ಬೆಳಗಿನ ತಿಂಡಿಗೆ ರೊಟ್ಟಿ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ನುಗ್ಗೆ ಸೊಪ್ಪಿತ್ತು. ಸೊ ನುಗ್ಗೆ ಸೊಪ್ಪನ್ನ ತೊಳೆದು ನಾನು ಒಣಗಿಸಿಟ್ಕೊಂಡಿರ್ತೀನಿ ಯಾವಾಗ್ಲೂ. ನುಗ್ಗೆಕಾಯಿ ಸೊಪ್ಪಂದು ರೊಟ್ಟಿ ಮಾಡ್ದಕ್ಕೂ ಚೆನ್ನಾಗಿರುತ್ತೆ. ಅಥವಾ ಈ ರೀತಿ ಬೋಂಡ ಮಾಡೋದು ತುಂಬ ದಿನ ಆಗೋಗಿತ್ತು ನಾನು. ಸೊ ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೆಯದು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಬೇಕು. ನಾನು ಒಂದು 5ರಿಂದ 6 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಅಂದರೆ ತುಂಬ ಸಣ್ಣ ಅಲ್ಲ, ಒಂದು ಸ್ವಲ್ಪ ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟಾದರೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿರು ಮೆಣಸಿನ್ಕಾಯಿನೂ ಹಾಕಿರ್ತೀವಿ. ಸೊ ಕಲರು ಮತ್ತು ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ. ಸ್ವಲ್ಪ ಮುಂದೆನೇ ಇರಲಿ, ಯಾಕೆಂದರೆ ಫ್ರೈಡ್ ಐಟಮ್ಸ್ ಯಾವತ್ತಿದ್ರೂ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಸೊ ನೀವು ಸ್ವಲ್ಪ ಮುಂದೆ ಹಾಕಿದ್ರೆ ಖಾರವಾಗಿ ಆವಾಗ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀನಿ ಗರಿಯಾಗಿ ಚೆನ್ನಾಗಿ ಬರಲಿ ಅಂತ. ನೀವು ಅಡುಗೆ ಸೋಡಾ ಬೇಡ ಅಂತ ಆದರೆ ಬಿಸಿ ಎಣ್ಣೆನ 1 ಚಮಚ ಹಾಕ್ಕೋಬೋದು. ಅಜ್ವೈನ್ ಅಂತಾರಲ್ಲ, ಅದನ್ನು ಸಹ ಒಂದು 2 ಚಿಟಿಕೆನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನೀರೇನು ಹಾಕ್ತೇನೆ, ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ವ, ಅದರಲ್ಲೂ ಸಹ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೆಕ್ಸ್ಟು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಬೋಂಡ ಹಿಟ್ಟನ್ನು ಕಲಿಸ್ಕೋಬೇಕು. ಬೋಂಡಾಗೆ ಯಾವತ್ತೂ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು. ಇನ್ನು ಮಿಕ್ಕಿರೋ ಐಟಮ್ಸ್ ಏನಿದೆಯಲ್ಲ, ಈರುಳ್ಳಿ ಮತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತಾ ಇರಬೇಕು. ಪಕೋಡಾಗೆ ಈರುಳ್ಳಿ ಮಿಕ್ಕಿದ ಐಟಮ್ಸ್ ಎಲ್ಲ ಜಾಸ್ತಿ ಇರಬೇಕು, ಹಿಟ್ಟು ಕಡಿಮೆ ಇರಬೇಕು. ಸೊ ನನಗೆ ಇಲ್ಲಿ ಹಿಟ್ಟು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀನಿ. ಆವಾಗೇನಾಗುತ್ತೆ, ನಮಗೆ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿ ಎಣ್ಣೆಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗೂ ಸಹ ಬರುತ್ತೆ. ಬೋಂಡ ಹೊರಗಡೆ ಕ್ರಿಸ್ಪಾಗಿರಬೇಕು, ಒಳಗಡೆ ಸಾಫ್ಟಾಗಿರಬೇಕು. ನಿಮಗೆ ಪಕೋಡ ಆದರೆ ಫುಲ್ ಕ್ರಿಸ್ಪಾಗಿರಬೇಕು. ಸೊ ಡಿಫ್ರೆನ್ಸ್ ಇದು. ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಿದ್ರೆ ಬೋಂಡ ಸಖತ್ತಾಗಿ ಬರುತ್ತೆ. ಹಿಟ್ಟೆಲ್ಲ ರೆಡಿ ಆಯಿತು. ಇವಾಗ ಎಣ್ಣೆನೂ ಸಹ ಕಾದಿದೆ ಚೆನ್ನಾಗಿ. ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ನೀರನ್ನು ಇಟ್ಕೊಳ್ಳಿ. ಕೈನ ತೇವ ಮಾಡಿಕೊಂಡು ಸ್ವಲ್ಪನೇ ಹಿಟ್ಟನ್ನು ಉಂಡೆ ಮಾಡ್ಕೋಬೇಕು. ಅಂದರೆ ತೀರಾ ಏನು ಪ್ರೆಸ್ ಮಾಡಿ ಉಂಡೆ ಮಾಡಬಾರ್ದು. ಕೈ ತೇವ ಇರುತ್ತಲ್ವ, ಅದೇನು ಹಿಟ್ಟು ಅಂಟೋದಿಲ್ಲ ಕೈಗೆ. ಸೊ ಈ ರೀತಿ ಜಸ್ಟ್ ಶೇಪ್ ಕೊಡಬೇಕಷ್ಟೇ, ರೌಂಡಾಗಿ. ಎಲ್ಲೂ ಸಹ ಪ್ರೆಸ್ ಮಾಡಬಾರ್ದು. ಈ ರೀತಿ ರೌಂಡಾಗಿ ಶೇಪ್ ಕೊಟ್ಕೊಂಡು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡೋದು. ಗೋಲ್ಡನ್ ಬ್ರೌನ್ ಮತ್ತು ಹೊರಗಡೆ ಸಖತ್ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಬೋಂಡ ನಾನಿಲ್ಲಿ ಪುಟ್ಟದ ಸೈಜಾಗಿ ಮಾಡ್ತಾಯಿದ್ದೀನಿ. ಸೊ ದಟ್ ಎಲ್ಲರಿಗೂ ರಾತ್ರಿ ತನಕ ಆಗಲಿ ಅಂತ. ನಿಮಗೆ ಕೆಲವರು ತುಂಬ ದಪ್ಪ ಮಾಡ್ತಾರೆ. 2 ಬೋಂಡ ತಿಂದ್ರೇ ಸಾಕು. ಈ ಹೊರಗಡೆ ಎಲ್ಲ ಸಿಗುತ್ತೆ ನೋಡಿ, 10 ರೂಪಾಯಿಗೆ 2 ಬೋಂಡ, 20 ರೂಪಾಯಿಗೆ 3 ಬೋಂಡ ಅಂತ ಆ ಸೈಜಿಗೆ ಮಾಡ್ತಾರೆ ಮನೆಯಲ್ಲಿ. ಬಟ್ ಮನೆ ಅಂತ ಅಂದಾಗ ನಾವು ಸ್ವಲ್ಪ ಪುಟ್ಟದಾಗಿದ್ರೇ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಈ ಸೈಜಿಗೆ ಮಾಡಿದ್ದೀನಿ. ಸೊ ನೋಡಿ, ಒಬ್ಬೊಬ್ಬರು ಒಂದು 5-6 ಬೋಂಡ ತಿನ್ಬೋದು. ಈ ಕಲರಿಗೆ ಬರಬೇಕು, ನೋಡಿದ್ರೇ ಗೊತ್ತಾಗ್ತಾ ಇದೆ. ಹೊರಗಡೆಯಿಂದ ಸಖತ್ ಕ್ರಿಸ್ಪಿ ಆಗಿದೆ, ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ. ಸೊ ಹೈ ಫ್ಲೇಮ್ನಲ್ಲೇ ಡೀಪ್ ಫ್ರೈ ಮಾಡ್ಕೋಬೇಕು ಯಾವತ್ತೂ ಇದನ್ನು. ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮೆಲ್ಲ ಮಾಡೋಕ್ಕೆ ಹೋಯ್ತು ಅಂತ ಅಂದರೆ ಎಣ್ಣೆ ಹೀರ್ದಂಗೆ ಆಗುತ್ತೆ. ಹಾಗಾಗಿ ಯಾವುದೇ ನೀವು ಡೀಪ್ ಫ್ರೈಡ್ ಐಟಮ್ಸ್ ಮಾಡಬೇಕಾದ್ರೂ ಹೈ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಆ ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೆಕ್ಸ್ಟ್ ಬ್ಯಾಚೂ ಅಷ್ಟೇ ಅದೇ ರೀತಿಯಲ್ಲಿ ನಾನು ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಸೇಮ್ ರೆಸಿಪಿ. ನುಗ್ಗೆ ಸೊಪ್ಪಿನ ಬದಲಾಗಿ ನೀವು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ರೆಗ್ಯುಲರ್ ಸಂತೆಯಲ್ಲಿ ಸಿಗುತ್ತಲ್ಲ, ಯೂಶ್ವಲಿ ಅದಕ್ಕೆ ಸಂತೆ ಬೋಂಡ ಅಂತಲೇ ಹೆಸರು ಹೇಳ್ತಾರೆ, ಅದಾಗುತ್ತೆ. ಸಬ್ಸಿಗೆ ಸೊಪ್ಪಿನ ಬೋಂಡನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಬಟ್ ನುಗ್ಗೆ ಸೊಪ್ಪು ನನಗಂತೂ ತುಂಬಾ ಇಷ್ಟ. ಖಂಡಿತ ನಿಮಗೆ ನುಗ್ಗೆ ಸೊಪ್ಪು ಸಿಕ್ಕಿದಾಗ ಈ ರೆಸಿಪಿನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಅದು ಅಲ್ಲದೆ ನುಗ್ಗೆ ಸೊಪ್ಪನ್ನ ಬೋಂಡ ಮಾತ್ರ ಅಲ್ಲ, ನಾನು ಅಕ್ಕಿ ಮಸಾಲೆ ರೊಟ್ಟಿ ಎಲ್ಲ ಮಾಡಿದಾಗ ಅಕ್ಕಿ ರೊಟ್ಟಿಗೂ ಸಹ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮಗೆ ಜಾಸ್ತಿ ಸಿಕ್ತು ಅಂತ ಅಂದರೆ ನೀವು ಬೇಕಾದ್ರೆ ಪ್ಯಾನ್ನಲ್ಲೇ ಡ್ರೈ ಫ್ರೈ ಅದನ್ನು ಮಾಡಿಬಿಟ್ಟು ಪುಡಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಬಿಡಿ ಫ್ರಿಜ್ನಲ್ಲಿ. ಒಂದೊಂದು ಸ್ಪೂನು, ಸಣ್ಣ ಸ್ಪೂನಲ್ಲಿ ಸಾಂಬಾರು ಮಾಡಿದಾಗ, ಚಟ್ನಿ ಮಾಡಿದಾಗ ಎಲ್ಲದಕ್ಕೂ ನೀವು ನುಗ್ಗೆ ಸೊಪ್ಪು ಹಾಕ್ತಾಯಿದ್ರೆ ಹೇರಳವಾಗಿ ಐರನ್ ಕಂಟೆಂಟ್ ಇರುತ್ತೆ ಅದರಲ್ಲಿ, ಸಖತ್ ಹೆಲ್ದಿಯಾಗಿ ಆಗುತ್ತೆ. ಸೊ ಹೊರಗಡೆ ನೋಡಿ ಜಿಟಿ ಮಳೆ, ಇಲ್ಲಂತೂ ಮಳೆ ಸ್ಟಾರ್ಟ್ ಆಗೋಗಿದೆ 3 ದಿನದಿಂದ. ನಾವು ಬಿಸಿಲೇ ನೋಡಿಲ್ಲ. ಈ ವೆದರ್ಗೆ ಇಂಥ ಬೋಂಡ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ.
ಸಂಡೇಸ್ ಯೂಶ್ವಲಿ ನಮ್ಮ ಮನೆಯಲ್ಲಿ ಈ ರೀತಿ ಅಂದರೆ ಸಂಡೇ ನಾನು ಸ್ವಲ್ಪ ಇವಾಗಂತೂ ಫುಲ್ ಬ್ಯುಸಿ ಆಗೋಗಿರೋದ್ರಿಂದ ಸಂಡೇ ಹೇಗೆ ಅಂದರೆ ನಾನು ಯೂಶ್ವಲಿ ಏನು ಕೆಲಸ ಮಾಡೋದಕ್ಕೂ ಇಷ್ಟ ಆಗಲ್ಲ. ಬಟ್ ನನಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ಅದಂತೂ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ಮನೆ ಕೆಲಸ ಅಂತೂ ಸಂಡೇಸು ಫುಲ್ ರಜಾ. ಪಾತ್ರೆನೂ ಸಹ ನಾನು ಹಾಗೇ ಇಟ್ಟಿರ್ತೀನಿ ಟೈಮ್ ಆದಾಗ ನೆಕ್ಸ್ಟ್ ಡೇ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಕುಕ್ಕಿಂಗ್ ಈ ರೀತಿ ಯಾವಾಗ್ಲೂ ಬ್ಯುಸಿಯಾಗಿದ್ದು ಬರೀ ಅನ್ನ ಸಾಂಬಾರು ಆ ರೀತಿ ಎಲ್ಲ ತಿಂತಾನೇ ಇರ್ತೀನಲ್ವಾ. ಸೊ ಸಂಡೇಸು ಒಂದೊಂದು ದಿನ ಈ ರೀತಿ ನಾನು ಮಾಡ್ಕೊಬಿಡ್ತೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗಂತೂ. ಆ್ಯಂಡ್ ಬೆಳಗ್ಗೆ ನಾನು ತಿಂಡಿಗೆ ಏನು ರೊಟ್ಟಿ ಮಾಡಿದ್ದೆ ಅಲ್ವಾ, ಮಧ್ಯಾಹ್ನಕ್ಕೆ ಅದೇ ನುಗ್ಗೆ ಸೊಪ್ಪಿಂದು ಬೋಂಡದ ಜೊತೆಗೆ ಗೋಧಿ ನುಚ್ಚಿಂದು ಕಿಚಡಿ ಮಾಡಿದ್ದೆ, ಲೈಟ್ ಫೀಲ್ ಆಗಲಿ ಅಂತ ಅಂದ್ಬಿಟ್ಟು, ಅನ್ನ ಸಾಂಬಾರೆಲ್ಲ ಬೇಡ ಅಂತ. ಬಿಸಿ ಬಿಸಿ ಗೋಧಿ ನುಚ್ಚಿಂದು ಕಿಚಡಿ ಅಂದರೆ ಪೊಂಗಲ್ ಅಂತಾರಲ್ಲ, ಅದ್ರ ಜೊತೆಗೆ ಬೋಂಡ ಸಖತ್ತಾಗಿತ್ತು ಕಾಂಬಿನೇಷನ್. ಜೊತೆಗೆ ಮಜ್ಜಿಗೆ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಗ್ಲಾಸ್ ಮಜ್ಜಿಗೆ ತೊಗೋತಾ ಇದ್ದೀನಿ.